ಕಾವೇರಿ ಜಲ ವಿವಾದ ಬಗೆಹರಿಯದ ಕಗ್ಗಂಟಾಗ್ಬಿಟ್ಟಿದೆ. ತಮಿಳುನಾಡು ಪ್ರತಿ ಸಲ ಒಂದಲ್ಲ ಒಂದು ಖ್ಯಾತೆ ತೆಗಿತಾನೆ ಇದೆ. ಈ ಬಗೆಹರಿಯದ ಕಾವೇರಿ ಜಲ ವಿವಾದ ಮತ್ತೆ ರೈತರ ಎದೆಬಡಿತ ಹೆಚ್ಚಿಸಿದೆ. ಈ ಸಲಾನೂ ಕೂಡ ಸುಪ್ರೀಂ ಕೋರ್ಟ್ ತೀರ್ಪು ಒಂದು ವೇಳೆ ತಮಿಳುನಾಡು ಪರ ಆದರೆ ನಮ್ಮ ಹಿಂಗಾರು ಬೆಳೆಗೆ ಬಹಳ ದೊಡ್ಡ ಆಪತ್ತು ಕಾದಿದೆ. ಬಗೆಹರಿಯದ ಕಾವೇರಿ ನದಿ ನೀರು ಹಂಚಿಕೆ ವಿವಾದ. ಸುಪ್ರೀಂ ತೀರ್ಪು ತಮಿಳುನಾಡು ಪರವಾದರೆ ಸಂಕಷ್ಟ ಫಿಕ್ಸ್. ಕಾವೇರಿ ವಿವಾದಕ್ಕೆ ಅಂತ್ಯವೇ ಇಲ್ಲ. ಪ್ರತಿ ವರ್ಷ ಇದೇ ಖ್ಯಾತೆ, ಇದೇ ಕಣ್ಣೀರು. ಈ ಬಾರಿ ತಮಿಳುನಾಡು ಮುಂದಿನ 15 ದಿನಗಳ ಕಾಲ 12,000 ಕ್ಯೂಸೆಕ್ ನೀರು ಬಿಡಿ ಅಂತ ಸುಪ್ರೀಂಗೆ ಮನವಿ ಮಾಡಿದೆ. ಒಂದು ವೇಳೆ ಕೋರ್ಟ್ ಆದೇಶ ಮಾಡಿದರೆ ಕೆಆರ್ಎಸ್ನಿಂದ ನೀರು ಹರಿದು ಹೋಗುತ್ತೆ. ಆಗ ಅನ್ನದಾತರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ರಾಜ್ಯದಲ್ಲಿ ಮಳೆ ಕಣ್ಣಾಮುಚ್ಚಾಲೆ ಆಟವಾಡ್ತಾ ಇದೆ. ಕೆಲವೆಡೆ ಬರ, ಕೆಲವೆಡೆ ನೆರೆ ಅನ್ನುವ ಪರಿಸ್ಥಿತಿ ಇದೆ. ಕೆಆರ್ಎಸ್ ಕಬಿನಿ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತ ಕಂಡಿದೆ. ಕುಡಿಯೋ ನೀರಿಗೂ ಕೊರತೆಯ ಭೀತಿ ಎದುರಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನೀರು ಜರಿಬಿಟ್ಟರೆ ರಬಿ ಬೆಳೆಗೆ ದೊಡ್ಡ ಹೊಡೆತ ಬೀಳುವ ಬಗ್ಗೆ ನೀರಾವರಿ ತಜ್ಞ ಕ್ಯಾಪ್ಟನ್ ರಾಜಾರಾವ್ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ರಬಿ ಈಗ ಈ ತೊಂದರೆ ನಮ್ಗೇನು ಬರ್ಬೋದು ಅಂದರೆ ರಬಿ ಬೆಳೆಗೂ ನೀರಿಲ್ಲದೆ ಆಗತ್ತಾ ಎಂಬ ಒಂದು ತೊಂದರೆ ಆಗ್ಬೋದು. ರಾಜ್ಯದಲ್ಲ ಸರ್, ನಮ್ಮ ರಾಜ್ಯದಲ್ಲಿ ರಾಗಿ ಬೆಳೆನ ಸರ್ ಅಲ್ಲ, ರಬಿ ಅಂದರೆ ಹಿಂಗಾರು. ನಮ್ಮ ಹಿಂಗಾರು ಬೆಳೆಗೆ ನೀರು ಕೊಡಬೇಕಲ್ಲ ನಾವು. ಹಿಂಗಾರು ನೀರಲ್ಲಿ ಬಿಟ್ಬಿಟ್ರೆ ಹಿಂಗಾರು ಬೆಳೆ ಕೊಟ್ಬಿಟ್ರೆ ಕುಡಿಯೋ ನೀರಿಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಹಿಂಗಾರು ಬೆಳೆಗೆ ತೊಂದರೆ ಆದರೂ ಆಗ್ಬೋದು. ನಮ್ಮ ರೈತರಿಗೆ ಒಂದು ಬೆಳೆನೂ ಇಲ್ಲದೆ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ರೈತರಲ್ಲಿ ಭಾಳ ಹಾಹಾಕಾರ ಆಗುತ್ತೆ. ಈಗ ಖರೀಫು ಹೋಗಿದ್ದಕ್ಕೆ ಏನು ಕಾಂಪನ್ಸೇಷನ್ ಕೇಳ್ತಾ ಇದ್ದಾರೆ. ಅವ್ರಿಗೂ ಕಾಂಪನ್ಸೇಷನ್ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ರಬಿನೂ ಹೋಗಿಬಿಡುತ್ತೆ ಅಂದರೆ ಕಾಂಪನ್ಸೇಷನ್ ಅಮೌಂಟ್ ತುಂಬ ಹೆವಿ ಆಗುತ್ತೆ. ಈಗಲೇ ಫೈನಾನ್ಷಿಯಲ್ ಪೊಸಿಷನ್ ಕಷ್ಟ ಇದೆ, ಇನ್ನೂ ತೊಂದರೆ ಆಗುತ್ತೆ. ಸೊ ಇಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾಗೆ ನೀವು ಪರಿಹಾರ ಕೊಡಿ ಅಂತಲೇ ಕೇಳಬೇಕಾಗುತ್ತೆ. ಸಾಮಾನ್ಯವಾಗಿ ಹಿಂಗಾರು ಮಳೆಗೆ ರೈತರು ಗೋಧಿ, ಸಾಸಿವೆ, ಕಡಲೆ, ಬಾರ್ಲಿ ಬೆಳೆ ಬೆಳೀತಾರೆ. ಅಕ್ಟೋಬರ್ನಲ್ಲಿ ಬಿತ್ತನೆ, ಡಿಸೆಂಬರ್ನಲ್ಲಿ ನೀರಿನ ಅವಶ್ಯಕತೆ ಜಾಸ್ತಿ. ಈಗಾಗಲೇ 12,000 ಕ್ಯೂಸೆಕ್ ಬಿಟ್ಟರೆ 2 ತಿಂಗಳ ನಂತರ ಗದ್ದೆಗೆ ನೀರೇ ಇರಲ್ಲ. ಬೆಳೆ ಕೈ ಕೊಡುತ್ತೆ. ಆಗ ಮತ್ತೆ ಸರ್ಕಾರ ಬರ ಪರಿಹಾರ ಕೊಡುವ ಸಂಕಷ್ಟಕ್ಕೆ ಸಿಲುಕುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಹನಿ ನೀರು ಬಿಡದಂತೆ ಒತ್ತಾಯ ಕೇಳಿಬಂದಿದೆ. ಸಂಪೂರ್ಣವಾಗಿ ರೈತರ ಮೇಲೆ ಹೊಡೆತ ಆಗ್ತದೆ. ಅನ್ನ ಕೊಡ್ತಕ್ಕಂಥ ರೈತ ತಾನು ಹಸುವಿನಿಂದ ಬಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಂಗಾಗಿ ಏನು ಯಾವುದಾದ್ರು ತೀರ್ಪು ಪರವಾಗಾದ್ರೂ ಬರಲಿ ಅಥವಾ ವಿರೋಧವಾಗಾದ್ರೂ ಬರಲಿ, ಸರ್ಕಾರ ರೈತರ ಕ್ಷೇಮಕ್ಕೆ, ಅಭಿವೃದ್ಧಿಗೋಸ್ಕರ ಕಾವೇರಿ ಕೊಳ್ಳದ ಮಂಡ್ಯ ಜನತೆ ಆಗಲಿ, ಕಾವೇರಿ ಕೊಳ್ಳದ ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು. ಒಂದು ವೇಳೆ ಏನಾದರೂ ತೀರ್ಪು ತಮಿಳುನಾಡು ಪರವಾಗಿ ಬಂದು ನಮ್ಮ ರೈತರಿಗೆ ಅನ್ಯಾಯ ಮಾಡೋದೇ ಆದರೆ ನಾವು ದೊಡ್ಡ ಮಟ್ಟದ ಚಳುವಳಿ, ಅದು ಜೈಲು ಬರೋ ಆಗಲಿ ಯಾವುದೇ ಒಂದು ಚಳುವಳಿ ಆಗಲಿ ನಾವು ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ಒಟ್ನಲ್ಲಿ 12,000 ಕ್ಯೂಸೆಕ್ ಹರಿದ್ರೆ ರಾಜ್ಯದ ರಬಿ ಬೆಳೆ ಬರಿದಾಗುವುದರಲ್ಲಿ ಸಂಶಯವೇ ಇಲ್ಲ. ಎಲ್ಲವೂ ಇಂದಿನ ಸುಪ್ರೀಂ ತೀರ್ಪಿನ ಮೇಲೆ ರೈತರ ಭವಿಷ್ಯ ನಿಂತಿದೆ.